ನಮಸ್ಕಾರ ಸ್ನೇಹಿತರೆ. ಹಿರಿಯರಿಗೆ, ಅಂಗವಿಕಲರಿಗೆ ಹಾಗೆ ವಿಧವಾ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್. ಹೌದು, ಕಳೆದ 2ರಿಂದ 3 ತಿಂಗಳ ಪಿಂಚಣಿ ಹಣ ನಿಮ್ಮ ಖಾತೆಗಳಿಗೆ ಬಂದಿರಲಿಲ್ಲ. ಹಾಗಾಗಿ ಆ 3 ತಿಂಗಳ ಪಿಂಚಣಿ ಹಣವನ್ನ ಸರ್ಕಾರ ಸತತವಾಗಿ ಬಿಡುಗಡೆ ಮಾಡ್ತಾ ಇದೆ. ಅದರಲ್ಲಿ ಜನವರಿ ತಿಂಗಳ ಪಿಂಚಣಿ ಅಂತೂ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಆಲ್ರೆಡಿ ಜಮಾ ಆಗಿದ್ದು, ಇನ್ನು ಉಳಿದಂತಹ ಮುಖ್ಯವಾಗಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನ ಕೊಡ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಯಾವ ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ಪಿಂಚಣಿದಾರರಿಗೆ ಈ ಒಂದು ದುಡ್ಡು ಜಮಾ ಆಗಲಿದೆ ಮತ್ತು ಪಿಂಚಣಿ ಹೆಚ್ಚಳ ಆಗಬೇಕಾಗಿತ್ತು ಈಗಾಗಲೇ. ಈಗಲಾದರೂ ಸಿಎಂ ಸಿದ್ದರಾಮಯ್ಯನವರು ಇದರ ಬಗ್ಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರಾ? ಬಜೆಟ್ನಲ್ಲಿ ಇದ್ರ ಬಗ್ಗೆ ಏನು ಚರ್ಚೆ ಆಯಿತು? ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿನ ಒದಗಿಸಿ ಕೊಡ್ತೀನಿ. ಅಂದರೆ ಹಿರಿಯರಿಗೆ ಹೆಚ್ಚಳ ಆಗ್ತಾ ಇದೆಯಾ, ಅಥವಾ ವಿಧವಾ ಮಹಿಳೆಯರಿಗೆ ಹೆಚ್ಚಳ ಆಗ್ತಾ ಇದೆಯಾ, ಅಥವಾ ಅಂಗವಿಕಲರಿಗೆ ಪಿಂಚಣಿ ಹೆಚ್ಚಳ ಆಗ್ತಾ ಇದೆಯಾ? ಈ ಕುರಿತಾಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೋಡ್ತಾ ಹೋಗೋಣ. ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಪಿಂಚಣಿದಾರರು ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಪಿಂಚಣಿಯನ್ನ ಕೇಂದ್ರ ಸರ್ಕಾರವು ಕೂಡ ಹೆಚ್ಚಳ ಮಾಡಬೇಕಂತ ಕಾಯ್ತಾ ಇತ್ತು. ಇನ್ನು ರಾಜ್ಯ ಸರ್ಕಾರವು ಕೂಡ ಕಾಯ್ತಾ ಇತ್ತು. ಕೇಂದ್ರ ಸರ್ಕಾರದ ಬಗ್ಗೆ ಹೇಳೋದಾದ್ರೆ ಅದು ವಿಧವಾ ಮಹಿಳೆಯರಿಗೆ ಪಿಂಚಣಿಯನ್ನ ಹೆಚ್ಚಳ ಮಾಡಬೇಕಂತ ಕಾಯ್ತಾ ಇದ್ರು. ಅಂದ್ರೆ ಬಹಳಷ್ಟು ವಿಧವಾ ಮಹಿಳೆಯರು ತಮ್ಮ ಬೆಳವಣಿಗೆ ಆಗದೆ ತಮ್ಮ ಸಬಲೀಕರಣಕ್ಕಾಗಿ ಅಥವಾ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಪರದಾಡ್ತಾ ಇದ್ದಾರೆ. ಹೀಗಾಗಿ ಒಂದಿಷ್ಟು ಪಿಂಚಣಿಯನ್ನಾದರೂ ಹೆಚ್ಚಳ ಮಾಡಿದ್ರು ಅವ್ರಿಗೆಲ್ಲೋ ಒಂದು ಕಡೆ ಹೆಲ್ಪ್ ಆದಂಗೆ ಆಗತ್ತೆ. ಸೊ ಹೀಗಾಗಿ ಕೇಂದ್ರ ಸರ್ಕಾರ ವಿಧವಾ ಮಹಿಳೆಯರಿಗೆ ಪಿಂಚಣಿ ಹೆಚ್ಚಳ ಮಾಡಬೇಕಂತ ಕಾಯ್ತಾನೆ ಇದ್ರು. ಆದರೆ ಕಾರಣಾಂತರಗಳಿಂದ ಆಗಿರಲಿಲ್ಲ. ಆದರೆ ಇಲ್ಲಿ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ, ಅಂದರೆ ಬರೀ ನಮ್ಮ ರಾಜ್ಯಕ್ಕೆ ಅಷ್ಟೇ ಪಿಂಚಣಿ ಹೆಚ್ಚಳ ಆಗ್ತಾ ಇಲ್ಲ, ಇನ್ನು ಅನೇಕ ರಾಜ್ಯಗಳಲ್ಲಿ ಪಿಂಚಣಿ ಹೆಚ್ಚಳ ಆಗ್ತಾ ಇದ್ದು, ಹಾಗಾದರೆ ಆ ಪಿಂಚಣಿ ಯಾವ ಯಾವ ರಾಜ್ಯಗಳಿಗೆ ಹೆಚ್ಚಳ ಆಗ್ತಾ ಇದೆ? ನಮ್ಮ ಪಕ್ಕದ ಮಹಾರಾಷ್ಟ್ರಕ್ಕೂ ಕೂಡ ಹೆಚ್ಚಳ ಆಗ್ತಾ ಇದೆ, ನಮ್ಮ ರಾಜ್ಯಕ್ಕೂ ಕೂಡ ಹೆಚ್ಚಳ ಆಗ್ತಾ ಇದೆ, ರಾಜಸ್ಥಾನಕ್ಕೂ ಕೂಡ, ಹಾಗೆ ಉತ್ತರ ಪ್ರದೇಶಕ್ಕೂ ಕೂಡ, ಜೊತೆಗೆ ಮಧ್ಯಪ್ರದೇಶಕ್ಕೂ ಕೂಡ ಪಿಂಚಣಿ ಹೆಚ್ಚಳ ಆಗ್ತಾ ಇದ್ದು, ಇನ್ನು ಹಲವಾರು ರಾಜ್ಯಗಳಲ್ಲಿ ಪಿಂಚಣಿಯನ್ನು ಹೆಚ್ಚಳ ಮಾಡಿ ಜಮಾ ಮಾಡಲಾಗ್ತಾ ಇದೆ. ಅದರಲ್ಲಿ ನಮ್ಮ ರಾಜ್ಯಕ್ಕೆ ಈಗಾಗಲೇ 800 ಅಥವಾ 900 ಇರತಕ್ಕಂತಹ ಪಿಂಚಣಿ 2200ಕ್ಕೂ ಕೂಡ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ ಅಂತೆ. ಇದ್ರ ಬಗ್ಗೆ ಇನ್ನೂ ಕೂಡ ಚರ್ಚೆ ಆಗತ್ತೆ. ದಿಢೀರನೆ ಹೆಚ್ಚಳ ಏನಾಗೋದಿಲ್ಲ, ಆದರೆ ಇದರ ಬಗ್ಗೆ ಇನ್ನೂ ಕೂಡ ಚರ್ಚೆ ಆಗಬೇಕಾಗಿದೆ ಅಂತೆ. ಆ ಚರ್ಚೆ ಆದ ಬಳಿಕ ಒಂದು ಫೈನಲ್ ಡಿಸಿಷನ್ಗೆ ಬರ್ತಾರೆ. ತದನಂತರ ನಿಮಗೆ ಪಿಂಚಣಿಯನ್ನು ಹೆಚ್ಚಳ ಮಾಡಬೇಕಾ ಅಥವಾ ಬೇಡವಾ ಅಂತಕ್ಕಂಥದ್ದನ್ನು ಜಾರಿ ತರಲಾಗತ್ತೆ. ಇನ್ನು ಇದರ ಜೊತೆಗೇನೆ ಇನ್ನು ಹಿರಿಯ ನಾಗರಿಕರಿಗೆ ರಾಜ್ಯ ಸರ್ಕಾರದಿಂದ ಪಿಂಚಣಿ ಹೆಚ್ಚಳ ಆಗಬೇಕಾಗಿತ್ತು. ನೀವು ಕಳೆದ ವರ್ಷದಿಂದ ನೋಡ್ತಾನೆ ಇದ್ದೀರಿ, ಸಿಎಂ ಸಿದ್ದರಾಮಯ್ಯನವರು ಇದನ್ನೇ ಹೇಳ್ತಾ ಇದ್ದಾರೆ. ನಾವು ಕಳೆದ 2 ವರ್ಷದಿಂದ ಪಿಂಚಣಿಯನ್ನು ಹೆಚ್ಚಳ ಮಾಡಬೇಕಂತ ಕಾಯ್ತಾ ಇದ್ವಿ, ಆದರೆ ಕಾರಣಾಂತರಗಳಿಂದ ಆಗಿರಲಿಲ್ಲ. ಆದರೆ ನಾವು ಈಗ ಪಿಂಚಣಿಯನ್ನು ಹೆಚ್ಚಳ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರ ತಿಳಿಸಿತ್ತು. ಅದರಲ್ಲಿ ಬಜೆಟ್ ಮಂಡನೆಯಲ್ಲಿ ಹೆಚ್ಚಳ ಆಗುತ್ತೆ ಎನ್ನುವಂತಹ ಒಂದು ಮಾಹಿತಿ ಕೂಡ ಇತ್ತು. ಬೇಕಂದರೆ ಅದರ ಬಗ್ಗೆ ಚರ್ಚೆ ಕೂಡ ಆಗಿತ್ತು. ಅದರಲ್ಲಿ ವಿವಿಧ ಇಲಾಖೆಗಳ ಜೊತೆಗೇನೂ ಕೂಡ ಚರ್ಚೆ ಆಗಿತ್ತು. ಅದರಲ್ಲಿ ಮುಖ್ಯವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಒಂದು ಚರ್ಚೆ ಮಾಡಿತ್ತು. ಅದರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪಿಂಚಣಿ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಕೂಡ ಚರ್ಚೆ ಮಾಡಿದ್ರು. ಜೊತೆಗೆ ಗೃಹಲಕ್ಷ್ಮಿಯರಿಗೆ ಏನು ಪೆಂಡಿಂಗ್ ಹಣ ಉಳಿದಿತ್ತಲ್ಲ ಅದನ್ನು ಕೂಡ ಕೊಡಬೇಕು ಅನ್ನುವಂತಹ ಚರ್ಚೆ ಇತ್ತು. ಮತ್ತು ಏನು ಬಜೆಟ್ ಮಂಡನೆ ಆಗತ್ತಲ್ಲ, ಗೃಹಲಕ್ಷ್ಮಿ ಯೋಜನೆಗೋಸ್ಕರ ಎಷ್ಟು ದುಡ್ಡು ಬೇಕಾಗಿರುತ್ತೋ ಅದನ್ನು ಡಿವೈಡ್ ಮಾಡಿ ನೀವು ಕೊಡಬೇಕು ಅನ್ನುವಂತಹ ಪ್ರಶ್ನೆ ಕೂಡ ಇತ್ತು. ಯಾಕಂದರೆ ಪ್ರತಿ ವರ್ಷವೂ ಹೇಗಾಗ್ತಾ ಇದೆ ಅಂದರೆ, ಕಳೆದ 2 ವರ್ಷದಲ್ಲಿ ಗ್ಯಾರಂಟಿ ಯೋಜನೆಗಳಿಗಾಗಿ ದುಡ್ಡನ್ನು ಮೀಸಲಿಡ್ತಾ ಇದ್ರು. ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಶಾರ್ಟೇಜ್ ಬೀಳ್ತಾ ಇತ್ತು, ಇನ್ನಿತರ ಯೋಜನೆಗಳಿಗೂ ಕೂಡ ಶಾರ್ಟೇಜ್ ಬೀಳ್ತಾ ಇತ್ತು. ಆದರೆ ಈ ಬಾರಿ ಗೃಹಲಕ್ಷ್ಮಿಯರಿಗೆ 28,608 ಕೋಟಿಯಷ್ಟು ದುಡ್ಡನ್ನು ಮೀಸಲಿಟ್ಟಿದ್ರು. ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಕ್ಲಿಯರ್ ಆಗುತ್ತೆ. ಇನ್ನು ಅನ್ನಭಾಗ್ಯ ಯೋಜನೆಗೆ ಸಪ್ರೇಟು, ಅದರಲ್ಲಿ 602 ಕೋಟಿಯಷ್ಟು ದುಡ್ಡನ್ನು ಮೀಸಲಿಟ್ಟಿದ್ರು. ಅದೇ ರೀತಿಯಾಗಿ 6,200 ಕೋಟಿಯನ್ನು ಮೀಸಲಿಟ್ಟಿದ್ರು. ಇನ್ನು ಶಕ್ತಿ ಯೋಜನೆಗೆ ಇಂತಿಷ್ಟು, ಅದೇ ರೀತಿಯಾಗಿ ಯುವ ನಿಧಿ ಯೋಜನೆಗೆ ಇಂತಿಷ್ಟು, ಗೃಹಜ್ಯೋತಿ ಯೋಜನೆಗೆ ಇಂತಿಷ್ಟು ಅನ್ನುವಂತಹ ರೀತಿಯಲ್ಲಿ ದುಡ್ಡನ್ನು ಮೀಸಲಿಡಲಾಗಿತ್ತು. ಸಪ್ರೇಟ್ ಆಗಿ ಡಿವೈಡ್ ಮಾಡಿ ಗ್ಯಾರಂಟಿ ಯೋಜನೆಗಳಲ್ಲಿ ದುಡ್ಡನ್ನು ಮೀಸಲಿಟ್ಟಿದ್ದಾರೆ. ಹಾಗಾಗಿ ಈ ಗೃಹಲಕ್ಷ್ಮಿಯರಿಗೂ ಕೂಡ ಯಾವುದೇ ರೀತಿ ತೊಂದರೆ ಇಲ್ಲ. ಆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಚರ್ಚೆ ಮಾಡುವಾಗಲೇ ಪಿಂಚಣಿ ಯೋಜನೆಯ ಕುರಿತಾಗಿ ಕೂಡ ಚರ್ಚೆ ಮಾಡಿದ್ರು. ಹಿರಿಯ ನಾಗರಿಕರಿಗೆ ಪಿಂಚಣಿಯನ್ನು ಹೆಚ್ಚಳ ಮಾಡಬೇಕಾಗಿದೆ ಅಂತ.
ಸೊ ಈಗಾಗಲೇ 800 ಅಥವಾ 900 ಈ ರೀತಿ ನೀವು ದುಡ್ಡನ್ನು ಪಡ್ಕೊಳ್ತಾ ಇದ್ದೀರಿ. ಅದು 1,200 ಅಥವಾ 1,400 ತನಕ ಪಿಂಚಣಿ ಹೆಚ್ಚಳ ಮಾಡಬಹುದಾದ ಸಾಧ್ಯತೆ ಇದೆ. ಈಗಾಗಲೇ ಸಿದ್ದರಾಮಯ್ಯನವರು ಹೆಚ್ಚಳ ಮಾಡಬೇಕಾಗಿತ್ತು ಆಲ್ರೆಡಿ. ಆದರೆ ಕಾರಣಾಂತರಗಳಿಂದ ಹೆಚ್ಚಳ ಮಾಡಿರಲಿಲ್ಲ. ಆದರೆ ಈಗಲಾದರೂ ಹೆಚ್ಚಳ ಮಾಡ್ತಾರಾ ಅನ್ನುವಂತಹ ನಿರೀಕ್ಷೆ ಎಲ್ಲ ಪಿಂಚಣಿದಾರರಿಗಿದೆ. ಅದರಲ್ಲಿ ಹಿರಿಯ ನಾಗರಿಕರಿಗೆ ಪಿಂಚಣಿ ಹೆಚ್ಚಳ ಮಾಡುವಂತಹ ಸಾಧ್ಯತೆ ಇದೆ ಮುಖ್ಯವಾಗಿ. ಹಾಗಾಗಿ ಅದು ಹೆಚ್ಚಳ ಆದರೂ ಒಂದು 7ರಿಂದ 8% ಅಷ್ಟು ಹೆಚ್ಚಳ ಆಗಬಹುದು. ಒಂದು ₹100 ಹೆಚ್ಚಾದರೂ ಸಹಿತ ಎಷ್ಟೋ ಕೋಟಿಗಟ್ಟಲೆ ಹಣವನ್ನು ಸರ್ಕಾರ ಕೊಡಬೇಕಾಗಿರುತ್ತೆ. ಹೀಗಾಗಿ ಅದು ಲಿಮಿಟ್ನಲ್ಲಿ ಕೊಡುವಂಥದ್ದು. ಸೊ ಅದಕ್ಕೋಸ್ಕರ ನೀವು ಕೂಡ ಸಹಕರಿಸಬೇಕು. ಒಂದಿಷ್ಟಾದರೂ ಹೆಚ್ಚಳ ಮಾಡಿದ್ರು ಏನು ಬೆಟರ್ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲ ಪಿಂಚಣಿದಾರರಿಗೆ ಕೊಡಬೇಕಲ್ವಾ. ಹೀಗಾಗಿ ಅದು ಎಷ್ಟು ದುಡ್ಡು ಬೇಕಾಗುತ್ತೆ ಕಾಯ್ದು ನೋಡೋಣ. ಎಷ್ಟು ದುಡ್ಡನ್ನು ಹೆಚ್ಚಳ ಮಾಡಬೇಕಂತ ಸರ್ಕಾರ ನಿರೀಕ್ಷೆ ಇಟ್ಕೊಂಡಿದೆಯೋ ಅಂತ ನಾವು ಕಾಯ್ದು ನೋಡಬೇಕಾಗಿದೆ. 7ರಿಂದ 8% ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸೊ ಮುಂದಿನ ದಿನದಲ್ಲಿ ಇದರ ಬಗ್ಗೆ ಕ್ಲಿಯರಿಟಿ ಖಂಡಿತವಾಗಲೂ ಸಿಗುತ್ತೆ. ಅಂದರೆ ಇನ್ನು ಕೆಲ ದಿನಗಳಲ್ಲಿ ಯುಗಾದಿ ಹಬ್ಬದ ಒಳಗಾಗಿ ಫೈನಲ್ ಡಿಸಿಷನ್ ಆಗಬಹುದು ಅಥವಾ ಒಂದು ವಾರ ಆದರೂ ತೆಗೆದುಕೊಳ್ಳಬಹುದು. ಸೊ ಒಟ್ಟಾರೆಯಾಗಿ ಹಿರಿಯ ನಾಗರಿಕರಿಗೆ ಪಿಂಚಣಿ ಹೆಚ್ಚಳ ಆಗಬಹುದಾಗಿದೆ. ಇನ್ನು ಸ್ನೇಹಿತರೆ, ಪಿಂಚಣಿದಾರರಿಗೆ ಈಗ ದುಡ್ಡು ಹೆಚ್ಚಳ ಆಗ್ತಾ ಇದೆ. ಜೊತೆಗೇ 2 ತಿಂಗಳ ಪಿಂಚಣಿಯನ್ನು ಸರ್ಕಾರ ಕೊಟ್ಟಿರಲಿಲ್ಲ, 3 ತಿಂಗಳದು. ಅದರಲ್ಲಿ 1 ತಿಂಗಳದ್ದು ಈಗ ಜಮಾ ಮಾಡ್ತಾ ಇದೆ, ಜನವರಿ ತಿಂಗಳದು. ಏನು ಗ್ಯಾರಂಟಿ ಯೋಜನೆಗಳು ಬಂದವು ನೋಡಿ, ಆವಾಗಿನಿಂದಲೂ ಕೂಡ ಪಿಂಚಣಿ ಯೋಜನೆಯಲ್ಲಿ ಸರಿಯಾಗಿ ದುಡ್ಡು ಜಮಾ ಆಗ್ತಾ ಇಲ್ಲ. ಯಾಕಂದರೆ ಎಲ್ಲ ಯೋಜನೆಗಳನ್ನು ನಡೆಸ್ಕೊಳ್ತಾ ಹೋಗಬೇಕು ಮತ್ತು ದುಡ್ಡನ್ನು ಅಡ್ಜಸ್ಟ್ ಮಾಡಬೇಕು. ಇದೆಲ್ಲವೂ ಕೂಡ ಸರ್ಕಾರದ ಒಂದು ಬೆನ್ನಿಗೆ ಹತ್ತಿದೆ ಅಂತ ಹೇಳಬಹುದು. ಈಗಾಗಲೇ ನೋಡ್ತಾ ಇದ್ದೀರಿ ನೀವು, ಗ್ಯಾರಂಟಿ ಯೋಜನೆಗಳು ಕೂಡ ಮುಂಚಿತವಾಗಿ ಈಗಾಗಲೇ ಮಾರ್ಚ್ ಪ್ರಾರಂಭವಾಯಿತಂದರೆ ಮಾರ್ಚ್ 5ನೇ ತಾರೀಕು ಒಳಗಾಗಿಯೇ ಎಲ್ಲ ಮಾರ್ಚ್ ತಿಂಗಳ ಪಿಂಚಣಿ ಕ್ಲಿಯರ್ ಆಗಿಬಿಡ್ತಾ ಇತ್ತು. ಏಪ್ರಿಲ್ ಪ್ರಾರಂಭವಾಯಿತಂದರೆ ಏಪ್ರಿಲ್ 5ನೇ ತಾರೀಕು ಒಳಗಾಗಿ ಏಪ್ರಿಲ್ ತಿಂಗಳ ಪಿಂಚಣಿ ಜಮಾ ಆಗಿ ಕ್ಲಿಯರ್ ಆಗ್ತಾ ಇತ್ತು. ಆದರೆ ಇಲ್ಲಿ ಈಗ ಕಳೆದ 2-3 ತಿಂಗಳ ಪಿಂಚಣಿ ಕೂಡ ಸರಿಯಾಗಿ ಜಮಾ ಆಗ್ತಾ ಇಲ್ಲ. ಈ ರೀತಿ ಪರಿಸ್ಥಿತಿ ಬಂದುಬಿಟ್ಟಿದೆ. ಇದು ಗ್ಯಾರಂಟಿ ಯೋಜನೆಗಳಿಂದಾನೇ ಅಂತ ಹೇಳಬಹುದು. ಆದರೆ ಈಗ ಸರಿಯಾಗಿ ಕೊಡ್ತಾ ಇದ್ದಾರೆ. ಅದನ್ನು ಕರೆಕ್ಟಾಗಿ ಕೊಡ್ತಾ ಹೋದರೆ ಮತ್ತು ಬೆಟರ್, ಇದಕ್ಕಿಂತ ಹೆಚ್ಚಿಂದೇನಿಲ್ಲ. ಇದರಿಂದ ಬಹಳಷ್ಟು ಹೆಲ್ಪ್ ಆಗ್ತಾ ಇದೆ ಗೃಹಲಕ್ಷ್ಮಿಯಿಂದ, ಹಾಗೆ ಪಿಂಚಣಿ ಯೋಜನೆಯಿಂದ. ಇದನ್ನು ಸರಿಯಾಗಿ ಕೊಡಬೇಕು ಅಷ್ಟೇ. ಇನ್ನು ನಿಮಗೆ ಪಿಂಚಣಿ ಜಮಾ ಆಗ್ತಾ ಇಲ್ಲ, ನೀವು ದುಡ್ಡನ್ನು ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಆದರೆ ನೀವು ಎಲಿಜಿಬಲ್ ಇರ್ತೀರಿ, ಆದರೂ ಸಹಿತ ದುಡ್ಡು ನಿಮ್ಮ ಖಾತೆಗಳಿಗೆ ಬರ್ತಾ ಇಲ್ಲ ಅಂದರೆ ಅದಕ್ಕೆ ಮುಖ್ಯವಾದ ಕಾರಣಗಳು ಕೂಡ ಇದ್ದಾವೆ. ಸೊ ಬಹಳಷ್ಟು ಜನ ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಕೂಡ ಅಪ್ಲೈ ಮಾಡಿದರು. ಅದೇ ರೀತಿಯಾಗಿ ಹಿರಿಯ ನಾಗರಿಕರು ತೀರಿ ಹೋಗಿದ್ರು ಸಹಿತ ಅವರ ಹೆಸರಿನಲ್ಲಿ ಇನ್ನೂ ಕೂಡ ಪಿಂಚಣಿಯನ್ನು ಪಡಿತಾ ಇದ್ರು. ಈ ಕಾರಣಕ್ಕಾಗಿ ವೆರಿಫಿಕೇಷನ್ ಮಾಡಿ ಸಾಕಷ್ಟು ಪಿಂಚಣಿದಾರರನ್ನು ತೆಗೆದಾಕಿದ್ದಾರೆ. ಅದರಲ್ಲಿ ಎಲಿಜಿಬಲ್ ಇದ್ದಂಥವ್ರನ್ನು ಕೂಡ ತೆಗೆದಾಕಿದ್ದಾರೆ. ಸೊ ಹಾಗಾಗಿ ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಇಲ್ಲಿ ಎಲಿಜಿಬಲ್ ಇದ್ದರೂ ಸಹಿತ ನಿಮ್ಮನ್ನು ತೆಗೆದಾಕಿದರೆ ನಿಮ್ಮ ಲೈಫ್ ಸರ್ಟಿಫಿಕೇಟು ಅಂದರೆ ಜೀವಿತ ಪ್ರಮಾಣ ಪತ್ರ ಅಂತ ನಾವು ಕರಿತೀವಿ. ಆ ಪತ್ರವನ್ನು ನೀವೇನು ಮಾಡಿ, ನಿಮ್ಮ ಹತ್ತಿರದ ಅಂದರೆ ನಿಮ್ಮ ಒಂದು ಯಾವ ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಿಸಿರ್ತೀರಿ ನೋಡಿ ನಿಮ್ಮ ಪಿಂಚಣಿ ಯೋಜನೆಗೆ, ಆ ಬ್ಯಾಂಕಿಗೆ ಹೋಗಿ ಅದನ್ನು ಸಬ್ಮಿಟ್ ಮಾಡಬೇಕು. ತದನಂತರ ನಿಮಗೆ ಎಂದಿನಂತೆ ದುಡ್ಡು ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ. ಸೊ ಇದಾಗಿತ್ತು ಇನ್ಫಾರ್ಮೇಷನು, ಪಿಂಚಣಿದಾರರಿಗೆ ತಿಳಿಸುವಂತಹ ಮಾಹಿತಿ ಇತ್ತು, ತಿಳಿಸಿದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಈ ವಿಷಯವನ್ನು ಎಲ್ಲ ಪಿಂಚಣಿದಾರರಿಗೆ ಶೇರ್ ಮಾಡಿ.